ಶತಮಾನದ ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆ ದೇಗುಲಗಳಲ್ಲಿ ಭಕ್ತರ ಸಂಖ್ಯೆ ಸ್ವಲ್ಪ ವಿರಳ ಕಡಿಮೆಯಾಗಿದೆ ಅಂತ ಹೇಳಬಹುದು. ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲ, ಮೈಲಾರ ಶ್ರೀ ಮೈಲಾರ ಹೊಸಪೇಟೆಯ ಜಂಬುನಾಥ, ವಡಕರಾಯ ಶನೇಶ್ವರ, ಗುರುವತ್ತಿ ದೇಗುಲಗಳಲ್ಲಿ ಭಕ್ತರ ಸಂಖ್ಯೆ ಇವತ್ತು ಕಡಿಮೆಯಾಗಿದೆ, ಕಡಿಮೆ ಪ್ರಮಾಣವಾಗಿ ಕಂಡು ಬಂದಿದ್ದಾರೆ. ಇಂದು ಸಾಯಂಕಾಲ ದೇವರ ದರ್ಶನಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇರದ ಹಿನ್ನೆಲೆಯಲ್ಲಿ ಮುಂಚೆನೇ ಗೊತ್ತಿತ್ತ ಅನಿಸುತ್ತೆ ಅವರಿಗೆ ಚಂದ್ರಗ್ರಹಣ ಇರೋದ್ರಿಂದ. ಹಾಗಾಗಿ ಇವತ್ತು ದೇವಾಲಯಕ್ಕೆ ಆಗಮಿಸತಕ್ಕಂತಹ ಭಕ್ತರ ಸಂಖ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿದಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇವತ್ತು ಸಾಯಂಕಾಲ 5:30 ನಂತರ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇಗುಲ ಸೇರಿದಂತೆ ವಿಜಯನಗರ ಜಿಲ್ಲೆಯ ಹಲವು ದೇಗುಲಗಳನ್ನ ಬಂದ್ ಮಾಡಲಾಗ್ತದೆ. ಇವತ್ತೇನು ಖಗ್ರಾಸ ಚಂದ್ರಗ್ರಹಣ ಇದೆ, ಅದರ ಹಿನ್ನೆಲೆಯಲ್ಲಿ ಶ್ರೀ ಹಂಪಿಯ ವಿರೂಪಾಕ್ಷೇಶ್ವರನ ದೇಗುಲದಲ್ಲಿ ಭಕ್ತರ ಸಂಖ್ಯೆ ವಿರಳವಾಗಿದೆ ಅಂತಾನೆ ಹೇಳಬಹುದು. ಗಮನಿಸಬಹುದು, ನಾವು ವಿಜಯನಗರದ ಆಳರಸು ನಿರ್ಮಾಣ ಮಾಡಿರತಕ್ಕಂತಹ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇಗುಲದ ಆವರಣದಲ್ಲಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಅಮಾವಾಸ್ಯ ಹುಣ್ಣಿಮೆ ಬಂತು ಅನ್ನೋದಾದ್ರೆ ಸಾಕಷ್ಟು ಸರತಿ ಸಾಲಿನಲ್ಲಿ ನಿಂತು ಜನ ದರ್ಶನವನ್ನು ಪಡೆಯುತ್ತಿದ್ರು ಭಕ್ತಾದಿಗಳು. ಏನೋ ನಮ್ಮ ರಾಜ್ಯ ಸೇರಿದಂತೆ ಪಕ್ಕದ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ತಮಿಳುನಾಡುಗಳಿಂದ ಕೂಡ ಪ್ರತಿ ಸಲ ಕೂಡ ಭಕ್ತಾದಿಗಳು ಈ ಒಂದು ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರನ ದರ್ಶನವನ್ನು ಪಡೆಯಲಿಕ್ಕೆ ಬರ್ತಾ ಇದ್ರು. ಆದರೆ ಇವತ್ತು ಚಂದ್ರಗ್ರಹಣ ಇರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಭಕ್ತಾದಿಗಳ ಸಂಖ್ಯೆ ಅತಿ ಕಡಿಮೆ ಆಗಿದೆ ಅಂತಾನೆ ಹೇಳಬಹುದು. ಯಾವತ್ತಿಗೂ ಕೂಡ ಶ್ರೀ ವಿರೂಪಾಕ್ಷೇಶ್ವರನ ದರ್ಶನವನ್ನು ಪಡೆಯಲಿಕ್ಕೆ ಸರತಿ ಸಾಲಿನಲ್ಲಿ ನಿಂತಹ ಜನ ಇವತ್ತು ಬಂದಂತ ಕಡಿಮೆ ಜನ ಪ್ರಯಾಸ ಇಲ್ಲದೆ ಇವತ್ತು ದರ್ಶನವನ್ನು ಪಡಿತಾ ಇರತಕ್ಕಂಥದ್ದು. ಶತಮಾನದ ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆ ದೇಗುಲಗಳಲ್ಲಿ ಭಕ್ತರ ಸಂಖ್ಯೆ ಸ್ವಲ್ಪ ವಿರಳ ಕಡಿಮೆಯಾಗಿದೆ ಅಂತ ಹೇಳಬಹುದು. ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲ, ಮೈಲಾರ ಶ್ರೀ ಮೈಲಾರ ಹೊಸಪೇಟೆಯ ಜಂಬುನಾಥ, ವಡಕರಾಯ ಶನೇಶ್ವರ, ಗುರುವತ್ತಿ ದೇಗುಲಗಳಲ್ಲಿ ಭಕ್ತರ ಸಂಖ್ಯೆ ಇವತ್ತು ಕಡಿಮೆಯಾಗಿದೆ, ಕಡಿಮೆ ಪ್ರಮಾಣವಾಗಿ ಕಂಡು ಬಂದಿದ್ದಾರೆ. ಇಂದು ಸಾಯಂಕಾಲ ದೇವರ ದರ್ಶನಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇರದ ಹಿನ್ನೆಲೆಯಲ್ಲಿ ಮುಂಚೆನೇ ಗೊತ್ತಿತ್ತ ಅನಿಸುತ್ತೆ ಅವರಿಗೆ ಚಂದ್ರಗ್ರಹಣ ಇರೋದ್ರಿಂದ. ಹಾಗಾಗಿ ಇವತ್ತು ದೇವಾಲಯಕ್ಕೆ ಆಗಮಿಸತಕ್ಕಂತಹ ಭಕ್ತರ ಸಂಖ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿದಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇವತ್ತು ಸಾಯಂಕಾಲ 5:30 ನಂತರ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇಗುಲ ಸೇರಿದಂತೆ ವಿಜಯನಗರ ಜಿಲ್ಲೆಯ ಹಲವು ದೇಗುಲಗಳನ್ನ ಬಂದ್ ಮಾಡಲಾಗ್ತದೆ. ಇವತ್ತೇನು ಖಗ್ರಾಸ ಚಂದ್ರಗ್ರಹಣ ಇದೆ, ಅದರ ಹಿನ್ನೆಲೆಯಲ್ಲಿ ಶ್ರೀ ಹಂಪಿಯ ವಿರೂಪಾಕ್ಷೇಶ್ವರನ ದೇಗುಲದಲ್ಲಿ ಭಕ್ತರ ಸಂಖ್ಯೆ ವಿರಳವಾಗಿದೆ ಅಂತಾನೆ ಹೇಳಬಹುದು. ಗಮನಿಸಬಹುದು, ನಾವು ವಿಜಯನಗರದ ಆಳರಸು ನಿರ್ಮಾಣ ಮಾಡಿರತಕ್ಕಂತಹ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇಗುಲದ ಆವರಣದಲ್ಲಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಅಮಾವಾಸ್ಯ ಹುಣ್ಣಿಮೆ ಬಂತು ಅನ್ನೋದಾದ್ರೆ ಸಾಕಷ್ಟು ಸರತಿ ಸಾಲಿನಲ್ಲಿ ನಿಂತು ಜನ ದರ್ಶನವನ್ನು ಪಡೆಯುತ್ತಿದ್ರು ಭಕ್ತಾದಿಗಳು. ಏನೋ ನಮ್ಮ ರಾಜ್ಯ ಸೇರಿದಂತೆ ಪಕ್ಕದ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ತಮಿಳುನಾಡುಗಳಿಂದ ಕೂಡ ಪ್ರತಿ ಸಲ ಕೂಡ ಭಕ್ತಾದಿಗಳು ಈ ಒಂದು ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರನ ದರ್ಶನವನ್ನು ಪಡೆಯಲಿಕ್ಕೆ ಬರ್ತಾ ಇದ್ರು. ಆದರೆ ಇವತ್ತು ಚಂದ್ರಗ್ರಹಣ ಇರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಭಕ್ತಾದಿಗಳ ಸಂಖ್ಯೆ ಅತಿ ಕಡಿಮೆ ಆಗಿದೆ ಅಂತಾನೆ ಹೇಳಬಹುದು. ಯಾವತ್ತಿಗೂ ಕೂಡ ಶ್ರೀ ವಿರೂಪಾಕ್ಷೇಶ್ವರನ ದರ್ಶನವನ್ನು ಪಡೆಯಲಿಕ್ಕೆ ಸರತಿ ಸಾಲಿನಲ್ಲಿ ನಿಂತಹ ಜನ ಇವತ್ತು ಬಂದಂತ ಕಡಿಮೆ ಜನ ಪ್ರಯಾಸ ಇಲ್ಲದೆ ಇವತ್ತು ದರ್ಶನವನ್ನು ಪಡಿತಾ ಇರತಕ್ಕಂಥದ್ದು. ಶತಮಾನದ ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆ ದೇಗುಲಗಳಲ್ಲಿ ಭಕ್ತರ ಸಂಖ್ಯೆ ಸ್ವಲ್ಪ ವಿರಳ ಕಡಿಮೆಯಾಗಿದೆ ಅಂತ ಹೇಳಬಹುದು. ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲ, ಮೈಲಾರ ಶ್ರೀ ಮೈಲಾರ ಹೊಸಪೇಟೆಯ ಜಂಬುನಾಥ, ವಡಕರಾಯ ಶನೇಶ್ವರ, ಗುರುವತ್ತಿ ದೇಗುಲಗಳಲ್ಲಿ ಭಕ್ತರ ಸಂಖ್ಯೆ ಇವತ್ತು ಕಡಿಮೆಯಾಗಿದೆ, ಕಡಿಮೆ ಪ್ರಮಾಣವಾಗಿ ಕಂಡು ಬಂದಿದ್ದಾರೆ. ಇಂದು ಸಾಯಂಕಾಲ ದೇವರ ದರ್ಶನಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇರದ ಹಿನ್ನೆಲೆಯಲ್ಲಿ ಮುಂಚೆನೇ ಗೊತ್ತಿತ್ತ ಅನಿಸುತ್ತೆ ಅವರಿಗೆ ಚಂದ್ರಗ್ರಹಣ ಇರೋದ್ರಿಂದ. ಹಾಗಾಗಿ ಇವತ್ತು ದೇವಾಲಯಕ್ಕೆ ಆಗಮಿಸತಕ್ಕಂತಹ ಭಕ್ತರ ಸಂಖ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿದಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇವತ್ತು ಸಾಯಂಕಾಲ 5:30 ನಂತರ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇಗುಲ ಸೇರಿದಂತೆ ವಿಜಯನಗರ ಜಿಲ್ಲೆಯ ಹಲವು ದೇಗುಲಗಳನ್ನ ಬಂದ್ ಮಾಡಲಾಗ್ತದೆ. ಇವತ್ತೇನು ಖಗ್ರಾಸ ಚಂದ್ರಗ್ರಹಣ ಇದೆ, ಅದರ ಹಿನ್ನೆಲೆಯಲ್ಲಿ ಶ್ರೀ ಹಂಪಿಯ ವಿರೂಪಾಕ್ಷೇಶ್ವರನ ದೇಗುಲದಲ್ಲಿ ಭಕ್ತರ ಸಂಖ್ಯೆ
ವಿರಳವಾಗಿದೆ ಅಂತಾನೆ ಹೇಳ್ಬೋದು. ಗಮನಿಸಬಹುದು ನಾವು ವಿಜಯನಗರದ ಆಳರಸು ನಿರ್ಮಾಣ ಮಾಡಿರ್ತಕ್ಕಂತಹ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇಗುಲದ ಆವರಣದಲ್ಲಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಅಮಾವಾಸ್ಯ ಹುಣ್ಣಿಮೆ ಬಂತು ಅನ್ನೋದಾದ್ರೆ ಸಾಕಷ್ಟು ಸರತಿ ಸಾಲಿನಲ್ಲಿ ನಿಂತು ಜನ ದರ್ಶನವನ್ನು ಪಡೆಯುತ್ತಿದ್ರು ಭಕ್ತಾದಿಗಳು. ಏನೋ ನಮ್ಮ ರಾಜ್ಯ ಸೇರಿದಂತೆ ಪಕ್ಕದ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ತಮಿಳುನಾಡುಗಳಿಂದ ಕೂಡ ಪ್ರತಿ ಸಲ ಕೂಡ ಭಕ್ತಾದಿಗಳು ಈ ಒಂದು ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರನ ದರ್ಶನವನ್ನು ಪಡೆಯಲಿಕ್ಕೆ ಬರ್ತಾ ಇದ್ರು. ಆದ್ರೆ ಇವತ್ತು ಚಂದ್ರಗ್ರಹಣ ಇರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಭಕ್ತಾದಿಗಳ ಸಂಖ್ಯೆ ಅತಿ ಕಡಿಮೆ ಆಗಿದೆ ಅಂತಾನೆ ಹೇಳಬಹುದು. ಯಾವತ್ತಿಗೂ ಕೂಡ ಶ್ರೀ ವಿರೂಪಾಕ್ಷೇಶ್ವರನ ದರ್ಶನವನ್ನ ಪಡೆಯಲಿಕ್ಕೆ ಸರತಿ ಸಾಲಿನಲ್ಲಿ ನಿಂತಹ ಜನ ಇವತ್ತು ಬಂದಂತ ಕಡಿಮೆ ಜನ ಪ್ರಯಾಸ ಇಲ್ಲದೆ ಇವತ್ತು ದರ್ಶನವನ್ನ ಪಡಿತಾ ಇರತಕ್ಕಂಥದ್ದು. ಶತಮಾನದ ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆ ದೇಗುಲಗಳಲ್ಲಿ ಭಕ್ತರ ಸಂಖ್ಯೆ ಸ್ವಲ್ಪ ವಿರಳ ಅಂದ್ರೆ ಕಡಿಮೆಯಾಗಿದೆ ಅಂತ ಹೇಳಬಹುದು. ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲ, ಮೈಲಾರ ಶ್ರೀ ಮೈಲಾರ ಹೊಸಪೇಟೆಯ ಜಂಬುನಾಥ, ವಡಕರಾಯ ಶನೇಶ್ವರ, ಕುರುವತ್ತಿ ದೇಗುಲಗಳಲ್ಲಿ ಭಕ್ತರ ಸಂಖ್ಯೆ ಇವತ್ತು ಕಡಿಮೆಯಾಗಿದೆ, ಕಡಿಮೆ ಪ್ರಮಾಣವಾಗಿ ಕಂಡು ಬಂದಿದ್ದಾರೆ. ಇಂದು ಸಾಯಂಕಾಲ ದೇವರ ದರ್ಶನಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇರದ ಹಿನ್ನೆಲೆಯಲ್ಲಿ ಮುಂಚೆನೇ ಗೊತ್ತಿತ್ತ ಅನಿಸುತ್ತೆ ಅವರಿಗೆ ಚಂದ್ರಗ್ರಹಣ ಇರೋದ್ರಿಂದ. ಹಾಗಾಗಿ ಇವತ್ತು ದೇವಾಲಯಕ್ಕೆ ಆಗಮಿಸತಕ್ಕಂತಹ ಭಕ್ತರ ಸಂಖ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿದಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇವತ್ತು ಸಾಯಂಕಾಲ 5:30 ನಂತರ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇಗುಲ ಸೇರಿದಂತೆ ವಿಜಯನಗರ ಜಿಲ್ಲೆಯ ಹಲವು ದೇಗುಲಗಳನ್ನ ಬಂದ್ ಮಾಡಲಾಗ್ತದೆ. ಇವತ್ತೇನು ಖಗ್ರಾಸ ಚಂದ್ರಗ್ರಹಣ ಇದೆ, ಅದರ ಹಿನ್ನೆಲೆಯಲ್ಲಿ ಶ್ರೀ ಹಂಪಿಯ ವಿರೂಪಾಕ್ಷೇಶ್ವರನ ದೇಗುಲದಲ್ಲಿ ಭಕ್ತರ ಸಂಖ್ಯೆ ವಿರಳವಾಗಿದೆ ಅಂತಾನೆ ಹೇಳಬಹುದು. ಗಮನಿಸಬಹುದು ನಾವು ವಿಜಯನಗರದ ಆಳರಸು ನಿರ್ಮಾಣ ಮಾಡಿರ್ತಕ್ಕಂತಹ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇಗುಲದ ಆವರಣದಲ್ಲಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಅಮಾವಾಸ್ಯ ಹುಣ್ಣಿಮೆ ಬಂತು ಅನ್ನೋದಾದ್ರೆ ಸಾಕಷ್ಟು ಸರತಿ ಸಾಲಿನಲ್ಲಿ ನಿಂತು ಜನ ದರ್ಶನವನ್ನು ಪಡೆಯುತ್ತಿದ್ರು ಭಕ್ತಾದಿಗಳು. ಏನೋ ನಮ್ಮ ರಾಜ್ಯ ಸೇರಿದಂತೆ ಪಕ್ಕದ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ತಮಿಳುನಾಡುಗಳಿಂದ ಕೂಡ ಪ್ರತಿ ಸಲ ಕೂಡ ಭಕ್ತಾದಿಗಳು ಈ ಒಂದು ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರನ ದರ್ಶನವನ್ನು ಪಡೆಯಲಿಕ್ಕೆ ಬರ್ತಾ ಇದ್ರು. ಆದ್ರೆ ಇವತ್ತು ಚಂದ್ರಗ್ರಹಣ ಇರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಭಕ್ತಾದಿಗಳ ಸಂಖ್ಯೆ ಅತಿ ಕಡಿಮೆ ಆಗಿದೆ ಅಂತಾನೆ ಹೇಳಬಹುದು. ಯಾವತ್ತಿಗೂ ಕೂಡ ಶ್ರೀ ವಿರೂಪಾಕ್ಷೇಶ್ವರನ ದರ್ಶನವನ್ನ ಪಡೆಯಲಿಕ್ಕೆ ಸರತಿ ಸಾಲಿನಲ್ಲಿ ನಿಂತಹ ಜನ ಇವತ್ತು ಬಂದಂತ ಕಡಿಮೆ ಜನ ಪ್ರಯಾಸ ಇಲ್ಲದೆ ಇವತ್ತು ದರ್ಶನವನ್ನ ಪಡಿತಾ ಇರತಕ್ಕಂಥದ್ದು. ಶತಮಾನದ ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆ ದೇಗುಲಗಳಲ್ಲಿ ಭಕ್ತರ ಸಂಖ್ಯೆ ಸ್ವಲ್ಪ ವಿರಳ ಅಂದ್ರೆ ಕಡಿಮೆಯಾಗಿದೆ ಅಂತ ಹೇಳಬಹುದು. ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲ, ಮೈಲಾರ ಶ್ರೀ ಮೈಲಾರ ಹೊಸಪೇಟೆಯ ಜಂಬುನಾಥ, ವಡಕರಾಯ ಶನೇಶ್ವರ, ಕುರುವತ್ತಿ ದೇಗುಲಗಳಲ್ಲಿ ಭಕ್ತರ ಸಂಖ್ಯೆ ಇವತ್ತು ಕಡಿಮೆಯಾಗಿದೆ, ಕಡಿಮೆ ಪ್ರಮಾಣವಾಗಿ ಕಂಡು ಬಂದಿದ್ದಾರೆ. ಇಂದು ಸಾಯಂಕಾಲ ದೇವರ ದರ್ಶನಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇರದ ಹಿನ್ನೆಲೆಯಲ್ಲಿ ಮುಂಚೆನೇ ಗೊತ್ತಿತ್ತ ಅನಿಸುತ್ತೆ ಅವರಿಗೆ ಚಂದ್ರಗ್ರಹಣ.